ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಂತೂ ತುಂಬಾ ಕಾಮಿಡಿಯಾಗಿ ಮತ್ತು ಅಷ್ಟೇ ರೋಚಕವಾದ ಟ್ವಿಸ್ಟ್ಗಳೊಂದಿಗೆ ಮೂಡಿಬಂದಿದೆ. ಸಂಚಿಕೆ ಆರಂಭದಲ್ಲಿ ರಂಗನಾಥ್ ಅವರು ಮನೆಗೆ ಬಂದಾಗ ಮೀನಾ ಪ್ರೀತಿಯಿಂದ ಗಂಜಿ ಮಾಡಿಕೊಂಡು ಬರ್ತಾಳೆ. ಆದರೆ ಶಾಂತಿ ಮೀನಾ ಮೇಲೆ ಸಿಕ್ಕಾಬಟ್ಟೆ ರೇಗಾಡುತ್ತಾ ಎಲ್ಲ ನಿನ್ನಿಂದಲೇ ಆಗಿದ್ದು, ನೀನು ಈ ಮನೆ ಬಿಟ್ಟು ಹೋಗು ಅಂತ ಬೈತಾಳೆ. ಆಗ ತಾರಾ ಬಂದು ಮಧ್ಯಪ್ರವೇಶ ಮಾಡಿ, ನಾನು ನಿಮಗೆ ಗಂಜಿ ತಿನ್ನಿಸಬಹುದಾ ಅಪ್ಪಯ್ಯ ಅಂತ ಕೇಳಿ ಪ್ರೀತಿಯಿಂದ ರಂಗನಾಥ್ ಅವರಿಗೆ ಗಂಜಿ ತಿನ್ನಿಸ್ತಾಳೆ. ಇದನ್ನು ನೋಡಿ ಶಾಂತಿ ತುಂಬಾ ಖುಷಿ ಪಡ್ತಾಳೆ. ಇದೇ ಸಮಯದಲ್ಲಿ ಸೂರ್ಯ ಮತ್ತು ರವಿ ಅವರ ನಡುವೆ ಮಾತುಕತೆ ನಡೆಯುತ್ತಿರುವಾಗ ಮನೋಜ್ ತನ್ನ ಪೆಂಗು ಬುದ್ಧಿಯಿಂದ ಲೊಟ್ಟೆ ಬಂದ್ಬಿಡು ಅನ್ನೋ ಪದವನ್ನು ಬಳಸ್ತಾನೆ. ಆ ಲೋಟ ಅಥವಾ ಲೊಟ್ಟೆ ಅನ್ನೋ ಪದವನ್ನು ಕೇಳಿದ ತಕ್ಷಣ ತಾರಂಗೆ ಹಳೆಯ ಘಟನೆ ನೆನಪಾಗಿ, ಅಂದು ತನ್ನನ್ನು ನೀರಿಗೆ ತಳ್ಳಿದ ಹುಡುಗ ಇನ್ಯಾರೂ ಅಲ್ಲ, ಇದೇ ಮನೋಜ್ ಅಂತ ಅವಳಿಗೆ ಪೂರ್ತಿಯಾಗಿ ಅರ್ಥವಾಗಿ ಬಿಡುತ್ತೆ. ತಾರಾ ಮನೋಜನನ್ನೇ ಗುರಾಯಿಸೋಕ್ಕೆ ಶುರು ಮಾಡ್ತಾಳೆ. ಇದರಿಂದ ಎದರಿದ ಮನೋಜ್ ಅಲ್ಲಿಂದ ಕಾಲು ಕಿತ್ತಿ ಮೀನಾಳನ್ನು ಮನೆ ಬಿಟ್ಟು ಓಡಿಸಲು ತನ್ನ ತಾಯಿ ಶಾಂತಿಗೆ ಒಂದು ಸೂಪರ್ ಐಡಿಯಾ ಕೊಡ್ತಾನೆ. ಅತ್ತೆ ಶಾಂತಿ ಮತ್ತು ಅತ್ತ ಕಡೆ ಆಣೆ ಪ್ರಮಾಣ ಮಾಡಿಸಿ ಮೀನಾಳನ್ನು ಮನೆಯಿಂದ ಆಚೆ ಓಡಿಸಿಯೇ ಬಿಡ್ತಾಳೆ. ಇತ್ತ ಕಡೆ ದೇವಸ್ಥಾನದಲ್ಲಿ ಸ್ವಾಮೀಜಿ ವೇಷ ಹಾಕಿಕೊಂಡು ಬಂದು ಕನಕನ ತಾಳಿ ಚೈನನ್ನು ಕದ್ದುಕೊಂಡು ಹೋಗಿರೋ ಫ್ರಾಡ್ ಹೆಂಗಸನ್ನು ಹಿಡಿಯಲು ಸೂರ್ಯ ಮತ್ತು ಮೀನಾ ಇಬ್ಬರು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ. ಇಬ್ಬರು ಪೊಲೀಸರಿಗೆ ಅನುಮಾನ ಬರದ ಹಾಗೆ ದೊಡ್ಡ ಕಳ್ಳರ ಥರ ಗೆಟಪ್ ಚೇಂಜ್ ಮಾಡಿಕೊಂಡು ಚಿನ್ನ ಕರಗಿಸುವ ಅಡ್ಡೆಗೆ ನುಗ್ತಾರೆ. ಸೂರ್ಯನ ಗೆಟಪ್ ನೋಡಿ ಮೀನಾ ನಗುತ್ತಾ ಇದ್ದರೆ ಸೂರ್ಯ ಅಲ್ಲಿದ್ದ ರೌಡಿಗಳಿಗೆ ಬಿಲ್ಡಪ್ ಕೊಡುತ್ತಾ, ನನ್ನ ಹೆಸರು ಚೂರಿ ಚಿಕ್ಕಣ್ಣ ಮತ್ತು ನನ್ನ ಹೆಂಡತಿ ಹೆಸರು ಬ್ಲೇಡ್ ಪುಷ್ಪ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ನಾವಿಬ್ಬರು ಬಸ್ಸು ಟ್ರೈನ್ಗಳಲ್ಲಿ ಬ್ಲೇಡ್ಗಳಲ್ಲಿ ಪಿಕ್ ಪ್ಯಾಕೆಟ್ ಮಾಡೋ ದೊಡ್ಡ ಕಳ್ಳರು. ನಮ್ಮ ಹತ್ತಿರ ಇರೋ ಚಿನ್ನವನ್ನು ಕರಗಿಸಬೇಕು ಅಂತ ಸುಳ್ಳು ಕತೆ ಹೇಳ್ತಾರೆ. ಅಲ್ಲಿದ್ದ ಮುಖ್ಯ ಲೇಡಿ ಕಳ್ಳ ಸ್ವಾಮೀಜಿಯ ಅಡ್ರೆಸ್ ಕೇಳಿದಾಗ ಮೀನಾ ಜಾಣತನದಿಂದ ಅವಳು ಸ್ವಾಮೀಜಿ ವೇಷ ಹಾಕ್ಕೊಂಡು ಚಿನ್ನ ಕದಿಯುತ್ತಾಳೆ. ಅವಳೇ ನಮಗೆ ಇಲ್ಲಿಗೆ ಬರಲು ಹೇಳಿದ್ದು ಅಂತ ನಂಬಿಸ್ತಾರೆ. ಆದರೆ ಇವರಿಬ್ಬರು ಆ ಕಳ್ಳಿ ಬರೋದಕ್ಕೆ ಕಾಯ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಪೊಲೀಸರು ಆ ಅಡ್ಡೆಯ ಮೇಲೆ ದೊಡ್ಡ ರೈಡ್ ಮಾಡಿಬಿಡ್ತಾರೆ. ಸೂರ್ಯ ಮೀನಾ ನಾವೇನು ಮಾಡಿಲ್ಲ ಅಂತ ಎಷ್ಟೇ ಕೂಗಾಡಿದ್ರು ಪೊಲೀಸರು ಕೇಳದೆ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗ್ತಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಸೂರ್ಯ ಮೀನಾ ತಾವು ಒಬ್ಬರು ಕಾರ್ ಡ್ರೈವರು, ಹೂವಿನ ವ್ಯಾಪಾರಿನ ಒಳ್ಳೆಯ ಕುಟುಂಬದವರು ಅಂತ ಎಷ್ಟೇ ವಾದ ಮಾಡಿದರೂ ಇನ್ಸ್ಪೆಕ್ಟರ್ ನಂಬೋದಿಲ್ಲ. ಕೊನೆಗೆ ಕಾನಿಸ್ಟೇಬಲ್ ಸೂರ್ಯನ ತಂದೆ ರಂಗನಾಥ್ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾನೆ. ಮಗ ಮತ್ತು ಸೊಸೆ ಜೈಲಿಗೆ ಹೋಗಿರೋ ವಿಷಯ ಕೇಳಿ ರಂಗನಾಥ್ ಅವರು ತಲೆ ಮೇಲೊಂದು ಕೈ ಹೊತ್ತುಕೊಂಡು ತಕ್ಷಣ ಸ್ಟೇಷನ್ಗೆ ಓಡಿ ಬರ್ತಾರೆ. ಇತ್ತ ಕಡೆ ರವಿ ಮತ್ತು ಶ್ರುತಿ ಕೂಡ ಸ್ಟೇಷನ್ಗೆ ಬಂದು ಸೂರ್ಯ ಮೀನಾಳ ಕೋಡಂಗಿ ಗೆಟಪ್ ನೋಡಿ ನಗಾಡ್ತಾರೆ. ಕೊನೆಗೆ ರಂಗನಾಥ್ ಅವರು ಇನ್ಸ್ಪೆಕ್ಟರ್ ಬಳಿ ಮಾತನಾಡಿ ತನ್ನ ತಂಗಿ ಕನಕಾಳ ತಾಳಿ ಚೈನ್ ಕಳುವಾಗಿದ್ದಕ್ಕೆ ಇವರು ಹುಡುಕಲು ಹೋಗಿದ್ದು ಅಂತ ಪರಿಸ್ಥಿತಿಯನ್ನು ವಿವರಿಸಿ ಇಬ್ಬರು ಜೈಲಿನಿಂದ ಬಿಡಿಸಿಕೊಂಡು ಬರ್ತಾರೆ. ಜೈಲಿನಿಂದ ಆಚೆ ಬಂದ ಮೇಲೂ ಸೂರ್ಯ ಮತ್ತು ಮೀನಾ ಸುಮ್ಮನೆ ಕೂರೋದಿಲ್ಲ. ಹೇಗಾದರೂ ಮಾಡಿ ಆ ಕಳ್ಳ ಸ್ವಾಮೀಜಿಯನ್ನು ಹಿಡಿಯಬೇಕು ಅಂತ ಅದೇ ಚಿನ್ನ ಕರಗಿಸೋ ಜಾಗಕ್ಕೆ ವಾಪಸ್ ಹೋಗ್ತಾರೆ. ಅಷ್ಟರಲ್ಲಿ ಆ ಕಳ್ಳಿ ತನ್ನ ಚೇಲಗಳ ಜೊತೆ ಕದ್ದ ತಾಳಿ ಚೈನ್ ಕರಗಿಸೋಕೆ ಅಲ್ಲಿಗೆ ಬರ್ತಾಳೆ. ಅವಳು ಬಂದಿದ್ದನ್ನು ನೋಡಿ ಸೂರ್ಯ ಮೀನಾ ಒಂದು ಅದ್ಭುತ ಪ್ಲ್ಯಾನ್ ಮಾಡ್ತಾರೆ. ಮೀನಾ ತನ್ನ ತಲೆ ಕೂದಲನ್ನೇ ಇಲ್ಲ ಕೆದರಿಕೊಂಡು ಕೈಯಲ್ಲಿ ದೊಡ್ಡ ತ್ರಿಶೂಲ ಹಿಡಿದು ಸಾಕ್ಷಾತ್ ದೇವಿಯ ತರಹ ಅಬ್ಬರಿಸುತ್ತಾ ನಿಂತುಕೊಳ್ತಾಳೆ. ಸೂರ್ಯ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಂದು, ಅಮ್ಮ ತಾಯಿ, ಇವರೇ ಆ ಚಿನ್ನ ಕದ್ದ ಪಾಪಿಗಳು, ಇವರಿಗೆ ಉಗ್ರ ಶಿಕ್ಷೆ ಕೊಡು ತಾಯಿ ಅಂತ ನಾಟಕ ಮಾಡ್ತಾನೆ. ಮೀನಾಳ ದೇವಿಯ ಅವತಾರ ಮತ್ತು ಅವಳು ಕನಕಾಳ ಹೆಸರನ್ನೇ ಹೇಳೋದನ್ನು ನೋಡಿ ಆ ಕಳ್ಳ ಹೆಂಗಸರು ನಿಜವಾಗಿಯೂ ದೇವಿ ಬಂದಿದೆ ಅಂತ ಹೆದರಿ ನಡುಗುತ್ತಾ ತಾವೇ ಕಪಾಳಕ್ಕೆ ಹೊಡೆದುಕೊಂಡು ಕ್ಷಮೆ ಕೇಳ್ತಾರೆ. ಸೂರ್ಯ ಅವಳ ಬ್ಯಾಗ್ ಕಿತ್ತುಕೊಂಡು ನೋಡಿದಾಗ ಅದರಲ್ಲಿ ಕನಕಾಳ ತಾಳಿ ಚೈನ್ ಸಿಗುತ್ತೆ. ಕೊನೆಗೆ ಸೂರ್ಯ ಮೀನಾ ಇಬ್ಬರು ತಮ್ಮ ಅಸಲಿ ಮುಖ ತೋರಿಸಿದಾಗ ಆ ಕಳ್ಳ ಸ್ವಾಮೀಜಿ ಶಾಕ್ ಆಗ್ತಾಳೆ. ಮೀನಾ ಅವರಿಗೆ ಸರಿಯಾಗಿ 2 ಬಾರಿಸಿ ಅಲ್ಲಿಂದ ಎಳೆದೊಯ್ಯುತ್ತಾಳೆ. ಇಲ್ಲಿಗೆ ಈ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.